ನಾಳೆ ರಾಜ್ಯದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್. ಅಭ್ಯರ್ಥಿಗಳ ಎದೆಯಲ್ಲಿ ಢವಢವ. ಉಪಕಣದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು? ನಿಖಿಲ್ ಗೆಲುವಿಗೆ ಅಭಿಮಾನಿಗಳಿಂದ ಹರಕೆ. ಕರ್ನಾಟಕ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರಾ ಮಹಾರಾಷ್ಟ್ರ ಶಾಸಕರು? ರಾಜ್ಯಾದ್ಯಂತ ವಕ್ಫ್ ಪ್ರತಿಭಟನೆ, ಆಕ್ರೋಶ. ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಸಮರ್ಥಿಸಿಕೊಂಡ ಸಿಎಂ. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ನಾಳೆ ರಾಜ್ಯದ 3 ಉಪಚುನಾವಣೆಗಳ ಫಲಿತಾಂಶ ಹೊರಬೀಳಲಿದೆ. 3 ಕ್ಷೇತ್ರಗಳಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು ಎಂಬ ಲೆಕ್ಕಾಚಾರವು ಜೋರಾಗಿದೆ. ಅಭ್ಯರ್ಥಿಗಳಿಗೂ ಕಾರ್ಯಕರ್ತರಿಗೂ ಟೆನ್ಷನ್ ಶುರುವಾಗಿದೆ. ಹೈವೋಲ್ಟೇಜ್ ಕಣ ಚನ್ನಪಟ್ಟಣದಲ್ಲಿ ಬೆಟ್ಟಿಂಗ್ ಭರಾಟೆ ಜೋರಾಗಿದೆ. ಕಳೆದ 1 ತಿಂಗಳಿಂದ ರಾಜ್ಯದಲ್ಲೇ ಸದ್ದು ಮಾಡಿದ್ದ ಚನ್ನಪಟ್ಟಣ ಉಪಚುನಾವಣೆಗೆ ನಾಳೆ ಮತ ಎಣಿಕೆ ನಡೆಯಲಿದೆ. ಪ್ರಚಾರದ ವೇಳೆ ನಡೆದ ಆರೋಪ ಪ್ರತ್ಯಾರೋಪ ಹಾಗೂ ವಾಕ್ಸಮರಕ್ಕೆ ಮತದಾರರ ತೀರ್ಪು ನಾಳೆ ಬಹಿರಂಗವಾಗಲಿದೆ. ಚನ್ನಪಟ್ಟಣದಲ್ಲಿ ಬೊಂಬೆ ಆಡಿಸುವವರು ಯಾರು ಎಂಬುದು ಫಲಿತಾಂಶದ ಮೂಲಕ ಹೊರಬೀಳಲಿದೆ. ಸಂಡೂರು ಉಪಚುನಾವಣೆಯಲ್ಲಿ ಯಾರು ಮೇಲುಗೈ ಸಾಧಿಸಲಿದ್ದಾರೆ? ಅನ್ನಪೂರ್ಣ, ಬಂಗಾರು ಹನುಮಂತು ಯಾರ ಪರ ಮತದಾರ ಒಲವು ತೋರಿದ್ದಾನೆ ಎಂಬುದು ನಾಳೆ ಗೊತ್ತಾಗಲಿದೆ. ಶಿಗ್ಗಾವಿಯಲ್ಲಿ ಯಾರಿಗೆ ಗೆಲುವಿನ ನಗೆ ಸಿಗಬಹುದು ಎಂಬುದು ಕುತೂಹಲವಾಗಿದೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪುತ್ರನಿಗೆ ಮತದಾರ ಚಾನ್ಸ್ ಕೊಡ್ತಾನಾ ಅನ್ನೋ ಪ್ರಶ್ನೆ ಮೂಡಿದ್ದು ನಾಳೆ ಎಲ್ಲದಕ್ಕೂ ಉತ್ತರ ಸಿಗಲಿದೆ. ಇದೆಲ್ಲದರ ನಡುವೆ ರಾಜಕೀಯ ನಾಯಕರು ತಮ್ಮ ತಮ್ಮ ಪಕ್ಷಗಳು ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನನ್ನ ಪ್ರಕಾರ, ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ವಿಲ್ ವಿನ್ ಆಲ್ ದಿ 3 ಎಲೆಕ್ಷನ್ಸ್, 3 ಬೈ ಎಲೆಕ್ಷನ್ಸ್ ಇನ್ ಕರ್ನಾಟಕ. ಫಲಿತಾಂಶ ಗೆದ್ದೇ ಗೆಲ್ತೀವಿ. ಈಗ ನಿಮ್ಮ ಏನು ಎಕ್ಸಿಟ್ ಪೋಲ್ ಬರ್ತಾ ಇದೆಯಲ್ಲ, ಅದು ರಿವರ್ಸ್ ಆಗ್ತದೆ. ಎಕ್ಸಿಟ್ ಪೋಲ್ ಫಲಿತಾಂಶ ರಿವರ್ಸ್ ಆಗ್ತದೆ. ಸೆಪ್ಟೆಂಬರ್ 8 ಇದೆಯಲ್ಲ, ಅದು ಹೇಗೆ ಬಿದ್ದಿದೆಯೋ ನೋಡಬೇಕು. ಸಂಡೂರು, ಶಿಗ್ಗಾವಿ ಹಾಗೂ ಚನ್ನಪಟ್ಟಣ ಬಿಜೆಪಿ ಮತ್ತು ಎನ್ಡಿಎ ಕೂಟ ಚನ್ನಪಟ್ಟಣದಲ್ಲಿ ಗೆಲ್ತದೆ. ಶಿಗ್ಗಾವಿ ಹಾಗೂ ಸಂಡೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ರಿಸಲ್ಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಈ ಬೆನ್ನಲ್ಲೇ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಗೆಲುವಿಗಾಗಿ ಅಭಿಮಾನಿಯೊಬ್ಬರು ವಿಶೇಷ ಹರಕೆಯನ್ನು ಹೊತ್ತುಕೊಂಡಿದ್ದಾರೆ. ಮಂಡ್ಯದ ಶಕ್ತಿ ದೇವತೆ ಆರತಿ ಉಕ್ಕಡದ ಅಹಲ್ಯ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ದೇವಿಗೆ ಮೇಕೆ ಬಲಿ ಕೊಟ್ಟು ಅನ್ನದಾನ ಮಾಡುವುದಾಗಿ ಹರಕೆ ಹೊತ್ತುಕೊಂಡಿರೋ ಜೆಡಿಎಸ್ ಕಾರ್ಯಕರ್ತ ಪ್ರವೀಣ್ ವಿಶೇಷ ಪೂಜೆ ಸಲ್ಲಿಸಿದರು. ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಗೆಲ್ಲಲಿ, ಅವರ ರಾಜಕೀಯ ಭವಿಷ್ಯ ಮುಂದೆ ಪ್ರಜ್ವಲಿಸಲಿ ಅಂತ ಹರಕೆ ಕಟ್ಟಿಕೊಂಡಿದ್ದಾರೆ. ನಿಖಿಲ್ ಗೆದ್ದರೆ ಮೇಕೆ ಬಲಿ ಕೊಟ್ಟು ಆರತಿ ಉಕ್ಕಡದಲ್ಲಿಯೇ ಅನ್ನದಾನ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ದೇವಸ್ಥಾನದಲ್ಲಿ ತೀರ್ಥದ ನೀರು ಚಿಮುಕಿಸ್ತಾ ಇದ್ದಂತೆ ಮೇಕೆ ದೇವಿ ಮುಂದೆ ತಲೆ ಒದರಿದೆ. ಈ ಹಿನ್ನೆಲೆಯಲ್ಲಿ ನಿಖಿಲ್ಗೆ ಗೆಲುವು ಶತಸಿದ್ಧ ಅಂತ ಅಭಿಮಾನಿಗಳು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಿಸಲ್ಟ್ ಇದೆ ನಾಳೆ ನಿಖಿಲ್ ಅವರು. ಆಲ್ಯಾದೇವಿ ತಾಯಿ ಉಕ್ಕದ ಮಾರಮ್ಮ ಒಳ್ಳೇದು ಮಾಡುವಂತ ಬಂದು ಕೇಳ್ಕೊಂಡಿದ್ದೀವಿ. ಆಲ್ಯಾದೇವಿ ತಾಯಿ ಆಶೀರ್ವಾದ ಮಾಡಿ ಜಯ ಆಗುತ್ತೆ ಅಂತೇಳಿ ನಾವು ನಂಬಿದ್ದೀವಿ. ಮಹಾರಾಷ್ಟ್ರ ಫಲಿತಾಂಶಕ್ಕೀಗ ದೇಶವೇ ಕಾತರದಲ್ಲಿದೆ. ಯಾರಿಗೆ ಬಾಂಬೆ ಮಿಠಾಯಿ, ಯಾರಿಗೆ ಮಹಾರಾಷ್ಟ್ರ ಮಿರ್ಚಿ ಎಂದು ನಿರ್ಣಯಿಸುವ ದಿನ ಬಂದೇ ಬಿಟ್ಟಿದೆ. ನಾಳೆ ಮಹಾರಾಷ್ಟ್ರ ಚುನಾವಣೆ ಫಲಿತಾಂಶ ಹೊರಬೀಳಲಿದ್ದು ದೇಶದ ಜನರ ಚಿತ್ತ ಮಹಾರಾಷ್ಟ್ರದತ್ತ ನೆಟ್ಟಿದೆ. ಎನ್ಸಿಪಿ ಇಬ್ಬಾಗವಾಗಿ ಶರದ್ ಪವಾರ್ ಬಣ, ಅಜಿತ್ ಪವಾರ್ ಬಣ, ಶಿವಸೇನಾ ಇಬ್ಬಾಗವಾಗಿ ಉದ್ಧವ್ ಠಾಕ್ರೆ ಬಣ, ಏಕನಾಥ್ ಶಿಂದೆ ಬಣಗಳ ಗುದ್ದಾಟಕ್ಕೆ ಈಗ ಜನತಾ ತೀರ್ಪು ಅಂತಿಮ ಎನಿಸಿದೆ. ಮಹಾರಾಷ್ಟ್ರ ವಿಧಾನಸಭೆ ಒಟ್ಟು ಬಲಾಬಲ 288 ಆಗಿದ್ದು ಮ್ಯಾಜಿಕ್ ನಂಬರ್ ತಲುಪಲು 145 ಸ್ಥಾನ ಬೇಕು. ಯಾರೇ ಗೆದ್ರೂ 3 ಪಕ್ಷಗಳು ಒಗ್ಗೂಡಿ ಸರ್ಕಾರ ಮಾಡಬೇಕು. ಮಹಾವಿಕಾಸ್ ಅಘಾಡಿ, ಮಹಾಯುತಿ ಮೈತ್ರಿಕೂಟಗಳ ನಡುವೆ ರಣರೋಚಕ ಕದನ ಏರ್ಪಟ್ಟಿದೆ. ಈ ನಡುವೆ ಕೆಲ ಎಕ್ಸಿಟ್ ಪೋಲ್ಗಳಲ್ಲಿ 2 ಒಕ್ಕೂಟಗಳಿಗೂ ಬಹುಮತ ಬಾರದ ಸ್ಥಿತಿ ನಿರ್ಮಾಣ ಆಗಬಹುದೆಂಬ ಲೆಕ್ಕಾಚಾರದಲ್ಲಿ ಇವೆ. ಹಾಗಾಗಿ ಶಾಸಕರ ಕುದುರೆ ವ್ಯಾಪಾರ ನಡೆದರೂ ಅಚ್ಚರಿ ಇಲ್ಲ ಎಂಬ ಸಂದೇಶ ರವಾನೆಯಾಗಿದೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದತ್ತ ಚಿತ್ತ ಹರಿಸಿದೆ. ನಾಳೆ ಮಾರ್ನಿಂಗ್ ಟ್ರೆಂಡ್ ನೋಡಿ ಗೇಮ್ ಪ್ಲಾನ್ ಚೇಂಜ್ ಆಗಬಹುದೆಂದು ಹೈಕಮಾಂಡ್ ಸೂಚಿಸಿದೆ. ರೆಸಾರ್ಟ್ ಪಾಲಿಟಿಕ್ಸ್ ನಡೆದರೂ ಸಿದ್ಧವಾಗಿರುವಂತೆ ಸಿದ್ದರಾಮಯ್ಯ ಡಿಕೆಶಿಗೆ ಹೈಕಮಾಂಡ್ ಸಂದೇಶ ರವಾನಿಸಿದೆ. ಮಹಾರಾಷ್ಟ್ರ ಎಲೆಕ್ಷನ್ ಬಿಸಿ ಬೆಳಗಾವಿ, ಹುಬ್ಬಳ್ಳಿ ಶಿಫ್ಟ್ ಆಗುವ ಲೆಕ್ಕಾಚಾರ ಇದ್ದು ಸದ್ಯ 2 ಕಡೆ ಡಿಸಿಎಂ ಡಿಕೆಶಿ ರೆಸಾರ್ಟ್ ಅಥವಾ ಹೋಟೆಲ್ ಸರ್ಚ್ ಮಾಡುತ್ತಿದ್ದಾರೆ. ನಾಳೆ ಮಾರ್ನಿಂಗ್ ಟ್ರೆಂಡ್ ನೋಡಿ ರೆಸಾರ್ಟ್ ಬುಕಿಂಗ್ ಮಾಡೋ ಸಾಧ್ಯತೆ ಇದೆ. ರಾಜ್ಯದಲ್ಲಿ ವಕ್ಫ್ ವಿರುದ್ಧ ಆಕ್ರೋಶ ತೀವ್ರಗೊಂಡಿದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಬೀದಿಗಿಳಿದ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯ ಬಡವರ ಪರ ಅಲ್ಲ, ರೈತರ ಜಮೀನಿಗೆ ಸಿಎಂ ಸಿದ್ದರಾಮಯ್ಯ ಕನ್ನ ಹಾಕಿದ್ದಾರೆ. ರಾಜ್ಯಕ್ಕೆ ವಕ್ಫ್ ಬೋರ್ಡ್ ಕ್ಯಾನ್ಸರ್ ಇದ್ದಂತೆ, ಒಳಗೆ ತಿಂದು ಹಾಕುತ್ತೆ. ಲಾಲ್ಬಾಗ್, ಕಬ್ಬನ್ ಪಾರ್ಕ್ ಕೂಡ ತಗೊಳ್ಳಿ ಎಂದ್ರು. ಇನ್ನು ಸಿದ್ದರಾಮಯ್ಯಗೆ ನರಕ ಪ್ರಾಪ್ತಿ ಆಗುತ್ತೆ ಅಂತ ಅಶೋಕ್ ಶಾಪ ಹಾಕಿದ್ರು. ಕೇಂದ್ರ ಸಚಿವೆ ಶೋಭಾ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ಗೆ ಹಿಂದೂಗಳು ಮತ ಹಾಕಿಲ್ವಾ? ಸರ್ಕಾರ ಹಿಂದೂಗಳ ರೇಷನ್ ಕಾರ್ಡ್ ಕಿತ್ತಾಕಿದೆ. ಒಂದು ಧರ್ಮದ ಓಲೈಕೆಯಲ್ಲಿ ಕಾಂಗ್ರೆಸ್ ನಿರತವಾಗಿದೆ. ವಕ್ಫ್ ಒಂದು ಖತರ್ನಾಕ್ ಬೋರ್ಡ್ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿಟಿ ರವಿ ಅಂತೂ ವಕ್ಫ್ ಬೋರ್ಡ್ ಅನ್ನ ಬಕಾಸುರನಿಗೆ ಹೋಲಿಸಿದ್ರು. ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ದು ಭಸ್ಮಾಸುರನಿಗೆ ವರ ಕೊಟ್ಟಂತಿದೆ. ಭಸ್ಮಾಸುರ ಪಾರ್ಟಿಯನ್ನ ಕಾಂಗ್ರೆಸ್ ನಿರ್ವಹಿಸುತ್ತಿದೆ ಅಂತೆಲ್ಲ ಕಿಡಿಕಾರಿದ್ರು. ಖತರ್ನಾಕ್ ಕಾಯ್ದೆಗಳನ್ನ ಮಾಡಿ ನಮ್ಮ ರೈತರ ಜಮೀನನ್ನ, ನಮ್ಮ ದೇವಸ್ಥಾನವನ್ನ, ನಮ್ಮ ಮಠ ಮಂದಿರಗಳನ್ನ ವಕ್ಫ್ ಹೆಸರಲ್ಲಿ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರು ಎಲ್ಲ ವಿಚಾರದಲ್ಲೂ ಮೋಸ ಮಾಡ್ತಿದ್ದಾರೆ. ಇವತ್ತು ರೇಷನ್ ಕಾರ್ಡ್ ಕಿತ್ತಾಕಿದ್ರು. ಇವತ್ತು ಹಿಂದೂಗಳಿಗೆ ಅನ್ಯಾಯ ಮಾಡುವಂತದ್ದು ಕರ್ನಾಟಕದಲ್ಲಿ ನಡೀತಾ ಇದೆ. ಕರ್ನಾಟಕ ರಾಜ್ಯಕ್ಕೆ
ವಕ್ಫ್ ಬೋರ್ಡ್ ಅನ್ನೋದು ಒಂದು ಕ್ಯಾನ್ಸರ್. ರಾಜ್ಯದ ಜನ ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರ ಕೊಟ್ಟಿದ್ದು ಭಸ್ಮಾಸುರನಿಗೆ ವರ ಕೊಟ್ಟಂಗಾಗಿದೆ. ಭಸ್ಮಾಸುರನ ಪಾತ್ರವನ್ನ ಕಾಂಗ್ರೆಸ್ ಪಾರ್ಟಿ ನಿರ್ವಹಿಸ್ತಾ ಇದ್ರೆ ಬಕಾಸುರನ ಪಾತ್ರವನ್ನ ವಕ್ಫ್ ಬೋರ್ಡ್ ನಿರ್ವಹಿಸ್ತಾ ಇದೆ. ರಾಜ್ಯಾದ್ಯಂತ ವಕ್ಫ್ ವಿರುದ್ಧ ಬಿಜೆಪಿ ಪ್ರತಿಭಟನೆ ಜೋರಾಗಿತ್ತು. ವಕ್ಫ್ ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನಡಿ ಸಚಿವ ಜಮೀರ್ ವಕ್ಫ್ ಬೋರ್ಡ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಮಂಡ್ಯ, ರಾಮನಗರ, ಮಡಿಕೇರಿ, ಮಂಗಳೂರು, ಕೋಲಾರ, ವಿಜಯಪುರದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬಾಗಲಕೋಟೆಯಲ್ಲಿ ಪ್ರತಿಭಟನೆಗೆ ಮುಂಚೆನೇ ಬಿಜೆಪಿಯಲ್ಲಿ ಭಿನ್ನಮತ ಉಂಟಾಗಿದ್ದು. ಎಂಎಲ್ಸಿ ಪಿಎಚ್ ಪೂಜಾರ, ಮಾಜಿ ಎಂಎಲ್ಸಿ ವೀರಣ್ಣ ಚರಂತಿಮಠ ಬೆಂಬಲಿಗರ ವಾಗ್ವಾದ ನಡೆಯಿತು. ಪೂಜಾರ ಬೆಂಬಲಿಗರು ಬಂದ್ರೆ ನಾವು ಪ್ರತಿಭಟನೆಗೆ ಬರಲ್ಲ ಅಂತ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಬೆಂಬಲಿಗರು ವಾದಿಸಿದ್ರು. ನಾವು ಬಂದೇ ಬರ್ತೇವೆ ಅಂತ ಪೂಜಾರ ಬೆಂಬಲಿಗರು ಪಟ್ಟು ಹಿಡಿದ್ರು. ಈ ವೇಳೆ ಬಾಗಲಕೋಟೆ ಬಿಜೆಪಿ ಕಾರ್ಯಾಲಯದಲ್ಲಿ ವಾಗ್ವಾದ ನಡೆಯಿತು. ಮೈ ಮರೆತು ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ ಸ್ಥಾಪನೆ ಆಗುವಂಥದ್ದು ಕನ್ನಡಿಗರ ಸರ್ಕಾರ ಅಲ್ಲ, ಅದು ತಾಲಿಬಾನಿ ಸರ್ಕಾರ ಸ್ಥಾಪನೆ ಆಗುತ್ತೆ ಅಂತ ಹೇಳಿದ್ರು. 1 ವರ್ಷ 6 ತಿಂಗಳಾದ ನಂತರ ಇವತ್ತು ಆ ಮಾತು ನಿಜವಾಗ್ತದೆ. ಇದು ಕೇವಲ ಬಿಜೆಪಿಯ ಸ್ಲೋಗನ್ ಅಲ್ಲ, ಇದು ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಬ್ಬ ಹಿಂದೂಗಳಿಗೂ ಕೂಡ ಕರ್ನಾಟಕದಲ್ಲಿ ಸ್ಥಾಪನೆಯಾಗಿರುವುದು ತಾಲಿಬಾನಿ ಸರ್ಕಾರ ಅನ್ನೋದು ಅನುಭವಕ್ಕೆ ಬರ್ತಾ ಇದೆ. ವಕ್ಫ್ ಬೋರ್ಡ್ ಮೂಲಕ ರಾಜ್ಯದ ರೈತರಿಗೆ ನೋಟಿಸ್ ನೀಡಿದ್ದಕ್ಕೆ ಆಕ್ರೋಶ ತೀವ್ರಗೊಂಡಿದೆ. ಜಮೀರ್ ವಿರುದ್ಧ ಶ್ರೀರಾಮ ಸೇನೆ ಮುಗಿಬಿದ್ದಿದೆ. ಜಮೀರ್ ಕಚೇರಿಗೆ ಮುತ್ತಿಗೆ ಹಾಕಲು ಶ್ರೀರಾಮ ಸೇನೆ ಯತ್ನಿಸಿದೆ. ಈ ವೇಳೆ ತಡೆದ ಪೊಲೀಸರು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹಾಗೂ ಕಾರ್ಯಕರ್ತರನ್ನ ವಶಕ್ಕೆ ಪಡೆದರು. ಬಳಿಕ ಆಡುಗೋಡಿ ಸಿಆರ್ ಮೈದಾನಕ್ಕೆ ಕರೆದೊಯ್ದರು. ಈ ವೇಳೆ ವಿಧಾನಸೌಧಕ್ಕೆ ಕರೆದುಕೊಂಡು ಹೋಗುವಂತೆ ಪ್ರಮೋದ್ ಮುತಾಲಿಕ್ ಬಿಗಿಪಟ್ಟು ಹಿಡಿದ್ರು. ನಾವು ಶಾಂತ ರೀತಿಯಿಂದ ಹೋಗ್ತಾ ಇದ್ದೀವಿ. ಇಲ್ಲಿ ಯಾವುದೇ ಗಲಾಟೆ ಗೊಂದಲ ಇಲ್ಲ. ಈ ರೀತಿಯ ಮಾಡುವಂತಹ ಸರ್ಕಾರ ಶೋಭೆ ತರುವಂತದ್ದಲ್ಲ. ರೈತರಿಗೆ ಮೋಸ ಮಾಡಿ ಪಹಣಿಯಲ್ಲಿ ವಕ್ಫ್ ಬೋರ್ಡಿನ ಆಸ್ತಿ ಅಂತ ಹಾಕಿದಾಗ ಅವ್ರ ಮೇಲೆ ಕ್ರಮ ಇಲ್ಲ. ನಮ್ಮ ಶಾಂತಿಯುತವಾಗಿ ಹೋಗ್ತಾ ಇರುವಂತವ್ರ ಮೇಲೆ ನಮ್ಮ ಕ್ರಮ ತಗೊಳ್ಳುವಂತ ಸರ್ಕಾರ ದ್ರೋಹ ಮಾಡ್ತಾ ಇದೆ, ಸ್ವಾತಂತ್ರ್ಯ ಹರಣ ಮಾಡ್ತಾ ಇದೆ. ನಾವು ವಿಧಾನಸೌಧದ ಕಚೇರಿಗೆ ಹೋಗ್ತಾ ಇದ್ದೀವಿ. ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಯನ್ನು ಸಿಎಂ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ. ಐಟಿ ಕಟ್ಟೋರಿಗೆ ಅಕ್ಕಿ ಯಾಕೆ ಕೊಡಬೇಕು, ಅಕ್ಕಿ ಬಗ್ಗೆ ಮಾತಾಡೋ ನೈತಿಕತೆ ಬಿಜೆಪಿಗಿಲ್ಲ ಅಂತ ಕಿಡಿಕಾರಿದ್ರು. ಬಿಎಸ್ವೈ 7 ಕೆಜಿ ಅಕ್ಕಿಯನ್ನು 5 ಕೆಜಿಗೆ ಇಳಿಸಿದ್ರು. ಈಗ ಮತ್ತೆ ನಾವು 10 ಕೆಜಿ ಕೊಡ್ತಾ ಇದೀವಿ. ಕಾಂಗ್ರೆಸ್ನವರು ಪಾಪಿಗಳು ಅಂತಾರೆ, ನಾವ ಪಾಪಿಗಳು ಅವರ ಅಂತ ಸಿಎಂ ಪ್ರಶ್ನಿಸಿದ್ರು. ಜೊತೆಗೆ ಯಡಿಯೂರಪ್ಪ ಮಗನನ್ನ ಸಿಎಂ ಮಾಡೋಕೆ ಹೊರಟಿದ್ದಾರೆ. ವಿಜೇಂದ್ರನಿಗೆ ಈ ಬಗ್ಗೆ ಕೇಳೋಕೆ ಏನ್ ರೈಟ್ಸ್ ಇದೆ ಅಂತ ಅಂದ್ರು. ಯಾರು ಸರ್ಕಾರಿ ನೌಕರರು ಇದ್ದಾರೆ ಅವರು ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯಿ ಅವ್ರು ಮಾತ್ರ ತೆಗೆದಾಕಿ ಅಂತ ಹೇಳಿ. ಇನ್ಕಮ್ ಟ್ಯಾಕ್ಸ್ ಪೇಯಿಗಳಿಗೆ ಯಾಕೆ ಕೊಡಬೇಕು ಅಕ್ಕಿನ? ಬಡವರು ಕೊಡೋದು. ಇದು ಪ್ಯೂರ್ಲಿ ಪೂರ್ ಪ್ರೋಗ್ರಾಮ್, ಗೊತ್ತಾಯ್ತಾ? ಸೊ ನಾನು ಅದನ್ನು ತೆಗೆದಾಕಿ ಅಂತ ಹೇಳಿದ್ದೀನಿ. ಅಶೋಕ ಏನು ತಗೊಂಡು ಫೋಟೋ ತೆಗಿಸ್ಕೊಂಡರು ಅಲ್ಲಿ ನಿಂತ್ಕೊಂಡು. ಅಕ್ಕಿ ಕೊಡಬೇಡ ಅಂತ ಹೇಳಿದವರು ಯಾರು? ಇವರೇ. ಅಕ್ಕಿ ಕೊಟ್ಟವರು ನಾವು. ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡಿದವ್ರು ನಾವು. 5 ಕೆಜಿ ಅಕ್ಕಿ ಕೊಟ್ಟಕ್ಕೆ ಅದಕ್ಕಿಂತ ಮುಂಚಿತವಾಗಿ ಕೊಡ್ತಿದ್ರೆ ಇವರು ಕೊಡ್ತಾ ಇರ್ಲಿಲ್ಲ. ಕಾಂಗ್ರೆಸ್ನವರು ಪಾಪಿಗಳು, ಅವರ ಪಾಪಿಗಳು ನಾವು.